ಏನ್ ಇಂಟ್ರೆಸ್ಟಿಂಗು ನನಗೆ ಕಿಕ್ ಅಂದ್ರೆ ನೆಗೆಟಿವ್ ಶೇಡ್ ಅಲ್ಲಿ ಟು ಬಿ ಆನೆಸ್ಟ್ ಒರಿಜಿನಲ್ ಲೈಫಲ್ಲಿ ನಾನು ಅದಲ್ವೇ ಅಲ್ಲ ಅಲ್ವೇ ಅಲ್ಲ ಇನ್ಯಾರಾದ್ರೂ ಬೈದ್ರೆ ಹೌದಾ ಅಂತೇಳಿ ಹತ್ಕೊಂಡು ಕುತ್ಕೊಂಡ್ ಬಿಡ್ತೀನಿ, ಬೇಕಾದ್ರೆ ಅಳ್ತೀನಿ, ಆದ್ರೆ ವಾಪಸ್ ತಿರುಗ್ಸ್ ಬೈಯೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತೀನಿ. ಒಂದೊಂದ್ಸರಿ ಸುಮ್ಮನೆ ಬಂದಾಗ ಇವ್ರಿಗೆ ಹಿಂಗ್ ಹೇಳ್ಬೋದಿತ್ತಲ್ವಾ, ಇವ್ರಿಗೆ ಹಿಂಗ್ ಬೈಬೋದಿತ್ತಲ್ವಾ ಅಂತ. ಅಷ್ಟು ಇನ್ನಸೆಂಟ್ ಆಕ್ಚುಲಿ. ಆತರ ಮಾತಾಡ್ ಗೊತ್ತಿಲ್ಲ ನನಗೆ ಟು ಬಿ ಆನೆಸ್ಟ್ ಮುಂಚೆ. ನೆಗೆಟಿವ್ ಶೇಡ್ಗೆ ಪಾಸಿಟಿವ್ ಶೇಡ್ಗೆ ಪಾಸಿಟಿವ್ ಆಗಿ ಬರೋರು ಹೀರೋಯಿನ್ ಎಲ್ಲ ನೋಡ್ತಿದ್ದೆ. ಪಾಪ ಕಾಸ್ಟ್ಯೂಮ್ಸ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಅವರಿಗೆ, ಎಲ್ಲ ಅವ್ರಿಗೆ ಇಷ್ಟ ಬಂದಿರೋ ಬಟ್ಟೆ ಹಾಕ್ಬೇಕು ಅಂದ್ರೆ ಇಲ್ಲ ಎಲ್ಲ ಕ್ಯಾರೆಕ್ಟರ್ ಹೋಗ್ಬಿಡುತ್ತೆ, ಹಾಕೋಬಿಡಿ. ಹೇರ್ ಸ್ಟೈಲ್ ಚೇಂಜ್ ಮಾಡಿ ಇಲ್ಲ ಎಲ್ಲ ಹಿಂಗ್ ಮಾಡ್ಬಿಡಿ ಮಾಡಿ. ಬಟ್ ನನ್ನ ಕ್ಯಾರೆಕ್ಟರ್ ಮಾತ್ರ ಫ್ರಮ್ ಡೇ ಒನ್ ಫುಲ್ ಗ್ಲಾಮರಸ್ ಆಗಿತ್ತು. ಫ್ರಮ್ ಡೇ ಒನ್ ನನಗೆ ತುಂಬಾ ಫ್ರೀಡಮ್ ಇತ್ತು. ಸಾರೀಸ್ ಆಗಿರ್ಬೋದು, ಹೇರ್ ಸ್ಟೈಲಿಂಗ್ ಆಗಿರ್ಬೋದು, ಮೇಕಪ್, ಎನಿಥಿಂಗ್, ಐ ಲಾಡ್ ಆಫ್ ಫ್ರೀಡಮ್. ಸೊ ಅದೊಂದು ನನಗೆ ಪರ್ಸ್ನಲಿ ಇಷ್ಟ ಆಗ್ತಾ ಹೋಯ್ತು. ಸೊ ಹಂಗಾಗಿ ನಾನು ಇದೇ ಪಾತ್ರ ಬೇಕು ಅದೇ ಪಾತ್ರ ಬೇಕು ಅಂತ ಕುತ್ಕೊಳ್ಳಿಲ್ಲ. ಅವಕಾಶಗಳು ಬಂದಾಗ ಏನಾಯ್ತು, ಜನನು ನನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಬಿಕಾಸ್ ನೆಗೆಟಿವೇ ಬೇಕು ಅಂತ ಇವತ್ತಿಗೂ ನೆಗೆಟಿವ್ ಶೇಡಲ್ಲೇ ನನ್ನನ್ನು ರನ್ ಮಾಡಿಸ್ತಿದ್ದಾರೆ ಅಂದ್ರೆ ಅವ್ರಿಗೆ ದೇ ಹ್ಯಾವ್ ಲೈಕ್ ದ ಆಟಿಟ್ಯೂಡ್, ಸಮ್ ಆಫ್ ದ ರಿಯಾಕ್ಷನ್ಸ್ ದೇ ಲೈಕ್, ಆ ಜೆಸ್ಚರ್ಸ್ ದೇ ಲೈಕ್, ಅದು ಇಷ್ಟ ಆಗ್ತಾ ಇದೆ. ಯಾಕಂದ್ರೆ ನಾನು ತುಂಬಾ ಸಟಲ್ ಆಗಿ ಇದ್ ಮಾಡ್ತೀನಿ. ಐ ಡೋಂಟ್ ಓವರ್ ರಿಯಾಕ್ಟ್ ಆರ್ ಡೂ ಥಿಂಗ್ಸ್ ಲೈಕ್ ದ್ಯಾಟ್. ಅದು ತುಂಬಾ ಜನ ಕ್ಯಾಚಿ ಆಗಿ ಅಂತ ಅನ್ಸಿದೆ. ಹಾಗೆ ದೇ ಸ್ಟಾರ್ಟೆಡ್ ಲೈಕಿಂಗ್. ಅಂಡ್ ಐ ಗೆಸ್ ನೆಗೆಟಿವ್ ಶೇಡ್ಸ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಗ್ಲಿಸರಿನ್ ಯೂಸ್ ಮಾಡೋ ಅವಶ್ಯಕತೆ ತುಂಬಾ ರೇರ್. ಖಂಡಿತ. ನನಗೆ ಫಸ್ಟ್ ಅಲ್ಲಿ ಲೈಟ್ಸ್ ಮುಂದೆ ನಿಂತಾಗ ತುಂಬಾ ಸೆನ್ಸಿಟಿವ್, ಸ್ಕಿನ್ ಇಂದ ಹಿಡಿದು ಈವನ್ ಐಸ್ ಆಲ್ಸೋ. ಡಸ್ಟ್ ಒಂಚೂರು ಬಂದ್ರೂ ಕಣ್ ಕೆಂಪಾಗತ್ತೆ ನನಗೆ. ಸೊ ಲೈಟ್ಸ್ ಫಸ್ಟ್ ಟೈಮ್ ಹಾಕಿದಾಗ ಸುಮ್ಮನೆ ನಿಂತ್ಕೊಂಡಿದ್ರು ಕಣ್ಣಲ್ಲಿ ನೀರು ಬರೋದು. ಐ ಕುಡ್ ನಾಟ್ ಟೇಕ್ ದ ಲೈಟ್ಸ್, ದ ರೇಸ್ ಆಗ್ತಾನೆ ಇರಲಿಲ್ಲ ಫಸ್ಟಿಗೆ. ಬರ್ತಾ ಬರ್ತಾ ಅಭ್ಯಾಸ ಆಗೋಯ್ತು. ಎಸ್, ಟೋಟಲಿ. ಸೊ ಹಾಗಾಗಿ ವಿತ್ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಲರ್ನ್ ಡೂಯಿಂಗ್ ಥಿಂಗ್ಸ್ ಅಷ್ಟೇ ಈ ತರ. ಟ್ರೂ. ಅಂಡ್ ಬರೀ ಕನ್ನಡ ಅಷ್ಟೇ ಅಲ್ಲ, ನೀವು ತೆಲುಗು ಪ್ರಾಜೆಕ್ಟ್ ಕೂಡ ಮಾಡಿದ್ದೀರಾ. ಅಂಡ್ ಅಲ್ಲೂ ನಿಮ್ಮನ್ನ ಜನ ತುಂಬಾನೇ ಅಂತ ದೇ ಹ್ಯಾವ್ ಅಕ್ಸೆಪ್ಟೆಡ್ ಯೋರ್ ರೋಲ್. ಅಂಡ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡುವಾಗ ಅಲ್ಲಿನ ಭಾಷೆ, ಅಲ್ಲಿನ ನೇಟಿವಿಟಿ ಅಂಡ್ ಅಲ್ಲಿನ ಆಡಿಯನ್ಸ್ ಬಗ್ಗೆ ಅಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಫಸ್ಟ್ ಕನ್ನಡದಿಂದ ನೆಕ್ಸ್ಟ್ ಹೋಗಿದ್ದ ಭಾಷೆನೇ ನಾನು ತಮಿಳ್. ತಮಿಳ್ ಅಂದ್ರೆ ಒಂದು ಚೂರು ಗೊತ್ತಿರಲಿಲ್ಲ ನನಗೆ. ಅಟ್ಲೀಸ್ಟ್ ತೆಲುಗುನಾದ್ರೂ ಇಲ್ಲಿ ಕೇಳಿದ್ದೆ ಬೆಂಗಳೂರಲ್ಲಿ, ಅಂದ್ರೆ ನನಗ್ ಗೊತ್ತಿರೋ ಸರ್ಕಲ್ ಅಲ್ಲಿ. ತಮಿಳ್ ಬಟ್ ಆಸೆ ಇತ್ತು, ಯಾಕಂದ್ರೆ ಭಾಷೆ ಒಂಥರ ಸೌಂಡಿಂಗ್ ಏನೋ ಒಂಥರ ಇಟ್ಸ್ ನೈಸ್ ಅಂತ ಒಂದು ಆಸೆ ಇತ್ತು, ಕಲಿಬೇಕು ಭಾಷೆಗಳನ್ನ ಅನ್ನೋದ್ರಲ್ಲಿ. ತಮಿಳ್ ವಾಸ್ ಆಲ್ಸೋ ಒನ್ ಆಫ್ ದಿ ಲ್ಯಾಂಗ್ವೇಜಸ್. ಸೊ ಫಸ್ಟು ತಮಿಳಿಂದ ಬಂದಾಗ ನಾನು ಅವ್ರಿಗೆ ಹೇಳಬಿಟ್ಟೆ, ನನಗೆ ಭಾಷೆನೇ ಬರೋದಿಲ್ಲ, ಐ ಯು ಕಾನ್ಫಿಡೆಂಟ್ ಅಂತ. ಅವ್ರು ಇಲ್ಲ ನಿಮಗೆ ಅದೇ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ ಅಂತ ಅವ್ರು ಆ್ಯಕ್ಟಿಂಗ್ ಎಲ್ಲ ನೋಡಿದ್ರಲ್ಲ, ಕರೆಸ್ಕೊಂಡ್ರು. ಅಲ್ಲೂ ಅಷ್ಟೇ, ಹೋಗಿದ ತಕ್ಷಣ ನಿಮಗೆ ಯಾವುದೇ ಜಾಗಕ್ಕೆ ಹೋದ್ರೂ ಒಂದೇ ಸತಿ ಮರ್ಯಾದೆ ಸಿಗೋದಿಲ್ಲ. ನೀವು ಅದನ್ನ ಸಂಪಾದಿಸ್ಬೇಕು. ಯಾರು ನಿಮ್ಮನ್ನು ನೀವು ಇಲ್ಲೇನೇ ಆಗಿದ್ರು ಅಲ್ಲಿ ಹೋದರೆ ನೀವು ಯು ಆರ್ ಲೈಕ್ ಸ್ಟೆಪ್ ಒನ್ನಿಂದನೇ ಹೋಗ್ತಾ ಇರೋದು. ನೀವು ಅಲ್ಲಿ ನಿಮ್ಮ ಒಂದು ಐಡೆಂಟಿಟಿನ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ಇಟ್ ಇಸ್ ಲೈಕ್ ಸ್ಟೆಪ್ ಒನ್ನೇ. ಏನೇ ಇದ್ರೂ ನಮಗೆ ಎಷ್ಟೇ ಇದ್ರೂ ನಾವು ಸ್ವಲ್ಪ ತಾಳ್ಮೆಯಿಂದನೇ ಅದನ್ನ ಅರ್ನ್ ಮಾಡಬೇಕಾಗತ್ತೆ. ಆ್ಯಂಡ್ ಇಟ್ ವಿಲ್ ಟೇಕ್ ಟೈಮ್.